ನಾರಾಯಣಂ ಸರ್ವೈರ್ತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಯ್ತು ಈಗ? ಲಿಂಗಪಾದ. ಲಿಂಗದಲ್ಲಿ ಒಂದು ನಾಮಾತ್ಮಕ ಲಿಂಗಾತ್ಮಕ ಎರಡೂ ಆಗಬೇಕು. ಅದಕ್ಕೇನು ತಿಳಿಸಿದರು? ಆತ್ಮಶಬ್ದ ಬಂದಿದೆ. ಆತ್ಮಶಬ್ದ ಇರೋದರಿಂದ ವಿಷ್ಣು ಅಂತ ಹೇಳಿ ಇಲ್ಲ ರುದ್ರಾದಿಗಳು ಆಗ್ಬೋದು, ಆಗೋದಿಲ್ಲ ಅಂತ ಕಾರಣ ಕೊಟ್ಟು. ಈಗ ರುದ್ರ ಅಂತ ಪದ ಇದೆ, ವಿಷ್ಣುವಿಗೂ ರುದ್ರ ಅಂತಿದೆ, ಇವರಿಗೂ ರುದ್ರ ಅಂತ ಹೆಸರಿದೆ. ಏಕೋ ರುದ್ರೋ ನದ್ವಿತೀಯಾಯತಸ್ತೆ ಶ್ವೇತಾಶ್ವದ ಉಪನಿಷತ್ತಿನ ಮಾತಿದೆ. ಅದರಲ್ಲಿ ರುದ್ರ ಶಬ್ದಕ್ಕೆ ಅಲ್ಲೇನು ಬಂದಿದೆ? ಏಕೋ ನಾರಾಯಣಾಶ್ಚಿತ ನೀವಂತೀರಿ, ಏಕೋ ರುದ್ರೋ ನತಿ ಉಪನಿಷತ್ತಿದೆ. ಈಗ ಅಂದಮೇಲೆ ರುದ್ರದೇವ ಸರ್ವೋತ್ತಮರು ಆಗಲಿಲ್ಲ ಅಂತ ಕೇಳಿದರೆ ರುದ್ರ ಶಬ್ದಕ್ಕೆ ಏನು ಅರ್ಥ ಅಲ್ಲ, ಅಲ್ಲಿ ರುದ್ರದೇವರು ಅಂತ ವಿಷ್ಣು ಅಂತಲೇ ಅರ್ಥ. ಪ್ರಸಿದ್ಧವಾದ ವಿಷ್ಣು ಸಹಸ್ರನಾಮನೇ ರುದ್ರೋ ಬಹುಶಃ ಒಬ್ಬರು ಇದ್ದೇ ಇದೆ. ಅದಕ್ಕೆ ಹೇಳ್ತಾರೆ. ಹಾಗಿದ್ದರೆ ರುದ್ರ ಶಬ್ದಕ್ಕೆ ನೀವು ಅರ್ಥ ಹೇಳಿದ್ದೇನು? ಅತ್ತಿದ್ದಕ್ಕೆ ರುದ್ರ ಅಂತ ಕರೆದು, ಮತ್ತು ವಿಷ್ಣು ಅತ್ತಿದ್ದಾನ ಹಾಗಿದ್ರೆ ಅಂತ ಪ್ರಶ್ನೆ. ಹೂ ಅಂದುಬಿಟ್ರೆ ನಿಮ್ಮದು ಸಾಮಂಜಸ್ಯ. ನಿಮ್ಮ ವಿಷ್ಣು ಇಬ್ಬರು ಒಂದೇ ಆಗಿಬಿಟ್ರಲ್ಲ. ಅತ್ತಿಲ್ಲ ಅಂದರೆ ನೀವೇನು ಅರ್ಥ ಮಾಡ್ತೀವಿ ರುದ್ರ ಶಬ್ದಕ್ಕೆ ಅಂತ ಹೇಳ್ತಾರೆ. ರುದ್ರ ಅಂತ ವಿಷ್ಣುವಿಗೆ ಹೆಸರಿದೆ, ಶೂನ್ಯ ಅಂತ ವಿಷ್ಣುವಿಗೆ ಹೆಸರಿದೆ, ರುದ್ರ ಅಂತಿದೆ. ಆಮೇಲೆ ಏನಂತಿದೆ? ದುಃಖಿ ಅಂತಿದೆ. ಅದು ಹಾಗೆ ದುಃಖಿ ಅಂತ ಹೆಸರನ್ನೇ ಮಾಡಬೇಕಾಗಿದೆ. ಯಾವ ಲೆಕ್ಕ ಇದು? ಮತ್ತೇನು ಮಾಡ್ತೀರಿ ಹಾಗಿದ್ರೆ? ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ. ನಮ್ಮ ದುಃಖ ಪರಿಹಾರ ಮಾಡ್ತಾನೆ ಆದ್ದರಿಂದ ರುದ್ರ ಅಂತ ಇವ್ರಿಗೆ ಹೆಸರು. ದುಃಖ ಪಡ್ತಾನೆ ಆದ್ದರಿಂದ ಅವ್ರು ರುದ್ರ, ದುಃಖ ತೆಗಿತಾನೆ ಅಂತ ಇವ್ರು ರುದ್ರ. ಎಷ್ಟು ವ್ಯತ್ಯಾಸ ಇದೆ ಈಗ. ಆದ್ದರಿಂದ ನಮಗೇನು ಬಾಧಕ ಇಲ್ಲವೇ ಇಲ್ಲ. ಈಶಾನ ದೇವಚೇಶಾನೋ, ದೇವರು ಈಶಾನ ಅಂತ ಹೆಸರಿದೆ. ಎಲ್ಲಿದೆ? ಈಶಾನ ಪ್ರಾಣದ ಪ್ರಾಣ. ನೋಡಿ ಆಚಾರ ಇಲ್ಲಿ ಬರೆದುಬಿಟ್ಟಿದೆ. ಈಶಾನ ದೇವಚೇಶಾನ ಸರ್ವ ಸಮರ್ಥನಾದ್ದರಿಂದ ಈಶಾನ ಅಂತಿದೆ. ನಾವು ಈಶಾನ್ಯ ದಿಕ್ಕು ಅಂತ ಹೇಳುವಾಗ ಯಾರ್ದದು? ರುದ್ರದೇವರು. ಆದರೆ ಮುಖ್ಯವಾದ ಎಲ್ಲ ಈಶಾನ ಎಲ್ಲ ದೇವರಿಗೆ ಸೇರಿದ್ದೇನೆ. ಮಹಾದೇವೋ ಮಹತ್ವತಃ, ಮಹಾದೇವ ಅಂತ ಹೆಸರಿದೆ. ಅವ್ರು ಹೇಳೋದು ನಿಮಗೆ ಬರೀ ದೇವ, ದೇವಂ ನಾರಾಯಣ ಮಹಾದೇವಂ ನತ್ವಾಣ ಅಂತ ಕೇಳಿದರೆ ಮಹಾದೇವನ ಹೆಸರು ಯಾರಿಗಿರೋದು? ರುದ್ರದೇವ. ನೀವು ತಿಳ್ಕೊಳ್ಳಿ, ಮಹಾಂಶ್ಚಾಸೋ ದೇವಶ್ಚ ವಿಷ್ಣುವೇ ಹೊರತು ಬೇರೆ ಅಲ್ಲ. ಮುಕ್ತ ಸಂಸಾರ ಸಾಗರಾತ್ ಪಿಬಂತಿ ನರಾನಾಕಂ ಮುಕ್ತ ಸಂಸಾರ ಸಾಗರಾತ್ ತದಾಧಾರೋ ಯಥೋ ವಿಷ್ಣು ಪಿನಾಕೀತಿ ತತಸ್ಮೃತಃ. ಪಿನಾಕಿ ಅಂತ ವಿಷ್ಣುವಿಗೆ ಹೆಸರಿದೆ. ಅವ್ರು ಹೆಸರು ಯಾಕೆ ಕಾಡ್ಸ್ಕೊಂಡಿದ್ದಾರೆ ಗೊತ್ತಾಯಿದೆನಾ? ರುದ್ರದೇವರಿಗೆ ಏನು ಸ್ಪೆಸಿಫಿಕ್ ಅಂತ ತಿಳ್ಕೊಂಡು ಅದೆಲ್ಲ ಹೆಸರು ತೊಗೊಂಡ್ಬಿಟ್ಟು ಎಲ್ಲ ಯಾರು ಪರ ಮಾಡಿದ್ದಾರೆ? ಈಗ ಎಲ್ಲ ವಿಷ್ಣು ಪರ ಮಾಡಿಬಿಟ್ಟಿದ್ದಾರೆ. ನೀವು ಆ ರೀತಿ ನಮ್ಮ ಪರ ನಮ್ಮದು ಮಾಡೋಕ್ಕೆ ಬರೋದಿಲ್ಲ ನಿಮಗೀಗ. ಪಿಬಂತಿ ನರಾನಾಕಂ ಮುಕ್ತ ಸಂಸಾರ ಸಾಗರಾತ್ ತದಾಧಾರೋ ಯಥೋ ವಿಷ್ಣು ಪಿನಾಕೀತಿ ತತಸ್ಮೃತಃ. ನಾಕ ಪಿನಾಕ ಪಿನಾಕಿ. ನಾಕ ಅಂತ ಹೇಳಿದರೆ ಸ್ವರ್ಗ ಸುಖ, ಪಿಬಂತಿ ಅಂದರೆ ಪಿನಾಕ ಸುಖ, ಬರೀ ಸುಖ ಪಡೋರು. ಅಲ್ಲಿ ಪಿನಾಕಿ ಅಂದರೆ ಏನಾಯ್ತು? ಈಗ ಮುನಾಕ ಮುಕ್ತರು, ಮುಕ್ತರಿಗೆ ಆಶ್ರಯ ಕೊಡೋರು ಯಾರೀಗ? ವಿಷ್ಣು. ಅದಕ್ಕೆ ಪಿನಾಕಿ ಅಂತ ವಿಷ್ಣುವಿಗೆ ಹೆಸರು. ಇದಕ್ಕೆಲ್ಲ ನೀವು ಮಧ್ಯೆ ಯೋಗಿಕ ಅರ್ಥ ಇದೆಲ್ಲ ಕೂಡ, ವಾಚ್ಯಾರ್ಥಗಳಲ್ಲ. ತದಾಧಾರೋ ಯಥೋ ವಿಷ್ಣು ಪಿನಾಕೀತಿ ತತಸ್ಮೃತಃ ಶಿವ ಸುಖಾತ್ಮಕತ್ವೇನ. ನೋಡಿ, ಶಿವ ಸರ್ವಶರ್ವ ಶಿವ, ಎಷ್ಟು ಪದಕ್ಕೆ ಅರ್ಥ ಬಂತಿದೆ? ಶಿವ ಯಾತಕ್ಕೆ? ಸುಖಾತ್ಮಕತ್ವೇನ, ಸುಖ ಸ್ವರೂಪನಾದ್ದರಿಂದ ಶಿವ ಅಂತ ಕರೀತಾರೆ. ಅಲ್ಲೇ ಶರ್ವ ಸರ್ವಶರ್ವ ಶಿವಸ್ಥಾಣು. ಶರ್ವ ಶಮ್ರೋಧನಾಧ್ವರಿ. ಶಮ್ ಅಂದರೆ ದುಃಖವನ್ನು ಸುಖವನ್ನು ಬರದಂತೆ ನೋಡ್ಕೊತಾನೆ ಯೋಗ್ಯರಿಗೆ, ಅದಕ್ಕೋಸ್ಕರ ಶಮ್ರೋಧನಾಥ್ ಶಿವ ಶರ್ವ. ಆಮೇಲೆ ಕೃತ್ಯಾತ್ಮಕ ವಿಧಂ ದೇಹಂ ಯಥೋವಸ್ತೆ ಪ್ರವರ್ತಯನ್ ಕೃತ್ಯವಾಸ. ಕೃತ್ಯವಾಸ ಅಂತ ಹೇಳ್ತಾರೆ ರುದ್ರದೇವರಿಗೆ. ಕೃತ್ಯವಾಸನೆ ಹಿಂದೆ 40 ಕಲ್ಪ ಸಮೀರನಲ್ಲಿ ಬಂದಿದೆ. ಕೃತ್ಯಾತ್ಮಕ ವಿಧಂ ದೇಹಂ ಯಥೋವಸ್ತೆ ಪ್ರವರ್ತಯನ್ ಕೃತ್ಯವಾಸಸ್ತೋ ದೇವೋ ವಿರಿಂಚಶ್ಚ ವಿರೇಚನಾತ್. ಇದಿಷ್ಟು ರುದ್ರದೇವರ ಪರ ಆಯ್ತು. ಈಗ ಮತ್ತು ಬ್ರಹ್ಮದೇವರ ಪರ ಸರ್ವೋತ್ತಮರಿಗೂ ಉತ್ತರ ಸಿಗುತ್ತೆ, ಹಿರಣ್ಯಕಶ್ಯಪ ಮೊದಲಾದವರಿಗೆಲ್ಲ. ವಿರಿಂಚ ಅಂತ ಪರಮಾತ್ಮನಿಗೆ ಹೆಸರಿದೆ. ಪರಮಾತ್ಮ ಯಾತಿ ವಿರೇಚನಾತ್, ವಿರೇಚನಾತ್ ನಮ್ಮ ದೋಷಗಳನ್ನು ತೆಗೆದುಹಾಕ್ತಾನಾದ್ದರಿಂದ ವಿರಿಂಚ ಅಂತ ದೇವರಿಗೆ ಹೆಸರು. ಅವರಿಗಿಲ್ಲ. ಸೊ ರುಜುಗಳು ಅವರಿಗೆ ದೋಷ ಇಲ್ಲ, ಅವರಿಗೆ ಹೆಸರಿದೆ. ಅದು ಒಬ್ಬನು ಪರಿಹಾರವೂ ಮಾಡ್ತಾರೆ. ಅದು 100% ಸ್ವಾತಂತ್ರ್ಯ ಇರೋದು ಯಾರಿಗೆ? ದೇವರಿಗೆ. ಬ್ರಹ್ಮಣಾತ್ ಬ್ರಹ್ಮನಾಮಾಸು, ಬ್ರಹ್ಮಣಾತ್ ಬ್ರಹ್ಮ ಅಂತ ಕರೀತಾರೆ. ಐಶ್ವರ್ಯ. ಈಗ ಇಂದ್ರ ಸರ್ವೋತ್ತಮ ಅಂತ ಬಂದರೆ ಇವತ್ತು ಋಗ್ವೇದದಲ್ಲಿ ಹೆಚ್ಚು ಸಿಗೋ ಇಂದ್ರ ಸೂತ್ರಗಳು ಜಾಸ್ತಿ ಸಿಗೋದು. ಅದಕ್ಕೆ ಐಶ್ವರ್ಯಾದಿಂದ್ರ ಉಚ್ಯತೆ ಇದು ಪರಮೈಶ್ವರ್ಯ. ಐಶ್ವರ್ಯ ಲಕ್ಷ್ಮೀಪತಿ ಹತ್ರ ಇಲ್ಲಿದೆ. ಏವಂ ನಾನಾ ವಿಧೈ ಶಬ್ದೈ ಏಕಏವ ವಿವಿತ್ರಿವಿಕ್ರಮ ವೇದೇಶು ಸಪುರಾಣೇಶು ಗೀಯತೆ ಪುರುಷೋತ್ತಮ ಇತಿ. ಈಗ ವೇದಗಳಲ್ಲಿ ಪುರಾಣಗಳಲ್ಲಿ
ಎಲ್ಲಿಯಾದರೂ ಕೂಡ ಬೇರೆ ದೇವರಿಗೆ ಸರ್ವೋತ್ತಮತ್ವ ಹೇಳಿದರೆ ಆ ಹೆಸರು ವಿಷ್ಣುವಿಂದ ಆದ್ದರಿಂದ ಏನು ಯಾವ ಸರ್ವೋತ್ತಮತ್ವ ಆಯ್ತು ಈಗ? ವಿಷ್ಣು ಸರ್ವೋತ್ತಮತ್ವನೇ. ಈ ಸ್ಕಾಂದ ಪುರಾಣ ಅಂತಿದೆ ತಿಳ್ಕೊಳ್ಳಿ. ಉದಾಹರಣೆಗೆ ಸ್ಕಾಂದ ಪುರಾಣ ಹೆಸರೇ ವಿಷ್ಣು ಪುರಾಣ ಅಂತ ಅರ್ಥ. ಇದ್ಯಾವ ಎಲ್ಲಿ ಬಂತು ನಿಮಗೆ ಅಂತ ಪ್ರಶ್ನೆ. ಎಲ್ಲಿ ಬಂದಿದೆ ಹೇಳಿ ನೋಡಂತೆ. ಅಲ್ಲಿ ಆಮೇಲೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ಪ್ಲಸ್ ಗೀತಾದಲ್ಲಿ ಸೇನಾನೀನಾಂ ಅಹಂ ಸ್ಕಂದ. ಗೊತ್ತಾಯ್ತಾ? ಜಗತ ಸ್ಕಂದನಾಥ್ ಸ್ಕಂದ, ಜಗತ್ ಸೃಷ್ಟಿಕರ್ತ ಅಂತ ಹೆಸರು ಅದಕ್ಕೆ. ಸೊ ಸ್ಕಂದ ಪುರಾಣ ವಿಷ್ಣು ಪುರಾಣ ಆಗಲಿಲ್ಲ. ಯಾವ ಶಿವಪುರಾಣ ಶಿವ ಇದೆ, ಶಿವಪುರಾಣ ಅಂತಿದೆ, ಶಿವ ಅಂತ ಹೇಳಿಬಿಟ್ವಿ ಈಗಾಗಲೇ. ಈಗ ಹೆಸರಿನಲ್ಲೇ ಏನು ಬಂತವೆಲ್ಲ ಕೊನೆಗ ಎಲ್ಲ ವೈಷ್ಣವ ಅಂತಾಯ್ತು. ಇಷ್ಟು ಈ ರೀತಿ ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಇಲ್ಲ. ಒಂದ್ಸರಿ ಹೀಗಾಗತ್ತೆ, ಹುಡುಗರು ಆಟ ಆಡ್ತಿರ್ತಾರೆ, ನೀನು ಎಷ್ಟು ಹೇಳ್ತಾ ಒಂದು ಜಾಸ್ತಿ ಅಂತಾರೋ ಅವನೇ ನಿಮ್ಮ ಒಂದು ಜಾಸ್ತಿ ಇದೆ ಹೇಳ್ಬಿಟ್ಟಿರಿ. ಅಲ್ಲಿ ಬಂದು ಹೇಳಿ ಏನು ಹೇಳಿದ್ದೀರಿ ನಾವೀಗ? ಒಂದು ಜಾಸ್ತಿ ಅಂತ ಹೇಳಿದ್ರಿಂದ ಎಷ್ಟು ಪಲ್ಟಿ ಹೊಡ್ರು ಕೂಡ ಪ್ಲಸ್ ಏನಾಗಿರುತ್ತೆ, ಒಂದು ಪ್ಲಸ್ ಒಂದು ಮೊದಲು ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ನಾವು ವಿಷ್ಣು ಪರ ಅಂತ ಹೇಳಿ ಆದಮೇಲೆ ನೀವು ಹೇಳೋದಕ್ಕೆ ಹೋದರೆ ಇಲ್ಲ. ವಿಷ್ಣುವಿನ ಗುಣಗಳಿವೆ, ಆ ಗುಣ ತೋರಿಸ್ಬೇಕು. ಹೆಸರು ಹೇಳಿದರೆ ಸಾಲದು, ಏನು ತೋರಿಸ್ಬೇಕು ನೀವಲ್ಲಿ? ಗುಣ ತೋರಿಸ್ಬೇಕು. ಆದ್ದರಿಂದ ಇಲ್ಲ. ಏವಂ ನಾನಾ ವಿಧೈ ಶಬ್ದೈ ಏಕ ಏವ ತ್ರಿವಿಕ್ರಮ ವೇದೇಶು ಸಪುರಾಣೇಶು ಗೀಯತೆ ಪುರುಷೋತ್ತಮ ಇತಿ ವಾಮನೇ ಚ ನತು ನಾರಾಯಣಾದೀನಾಂ. ಒಂದು ಇಮ್ಮಿಡಿಯೇಟ್ ಇಂಥ ಉತ್ತರ ಕೊಡ್ತಾರೆ ನೋಡಿ. ಮುಂದಿನ ಕೊಟ್ಟು ಹೇಗಿದೆ ಈ ರೀತಿ ಇರೋದ್ರಿಂದ ಎಷ್ಟು ವಿಷ್ಣು ಸಹಸ್ರನಾಮದ ಪದ ಇವತ್ತು ನಮಗೆ ಅರ್ಥ ಆಯಿತು. ಗೊತ್ತಾಗಿಬಿಟ್ರೆ ಆಚಾರ್ಯ ಸ್ಪೆಸಿಫಿಕ್ಕಾಗಿ ಬರಲಿಲ್ಲ. ಎಲ್ಲದನ್ನು ಯಾಕೆ ಬರಲಿಲ್ಲ ಅಂದರೆ ಲಿಮಿಟ್ ಆಗ್ತಿತ್ತು. ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಒಂದಕ್ಕೆ ಅನೇಕ ಅರ್ಥ ಬೇರೆ ಮತ್ತೆ ಬೇರೆ ಅರ್ಥ ಹೇಳ್ತಾರೆ. ಅವಿಷ್ಟು ಸೇರ್ಕೊಂಡ್ಬಿಡ್ತದೆ. ನತು ನಾರಾಯಣ ಆಗಿದ್ದರೆ ನೀವು ಮಾಡಿ ನಾವೇನು ಸುಮ್ಮನೆ ಕೊಡ್ತೀವಾ? ನಾವೇನು ಮಾಡ್ತೀವಿ ಈಗ? ವಿಷ್ಣು ಹೆಸರೆಲ್ಲ ಯಾರಿಗೆ ಮಾಡ್ತೀವಿ ನಾವೀಗ? ಶಿವನಿಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇನ್ನೊಂದು ವಾಕ್ಯ ಕೋಟ್ ಮಾಡ್ತಾರೆ, ಹಾಗೆ ನೀನು ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವ. ನಾರಾಯಣ ಅಂತ ಹೆಸರನ್ನು ಬೇರೆಯವ್ರು ಮಾಡೋಕ್ಕೆ ಬರೋದಿಲ್ಲ. ಏನಿದೆ ಅರ್ಥ ಅದಕ್ಕೆ? ನಾರಾಯಣ ಅಂದರೆ ಏನು? ನೀರಲ್ಲಿರೋನು ಅಲ್ಲಿ ಶುರುವಾಯ್ತು. ಈಗ ಅಲ್ಲಿಂದ ನೆಕ್ಸ್ಟ್ ಏನೀಗ? ನಾರಾಹ ಗುಣಾಹ ಗುಣಾಯನಃ ನಾರಾಯಣ ದೋಷ ದೂರ ಜ್ಞೇಯ ಒಂದೂ ಇಲ್ಲ ಅದರೊಳಗೆ. ಆದ್ದರಿಂದಾಗಿನ ಏನು ಬಂತು? ಕೊಡು ಬೇರೆ ಅರ್ಥ ಮಾಡಿದರೆ ಹೊರತು ಕೊಡು ಯೋಗ್ಯತೆ ಇರಬೇಕು. ಉದಾಹರಣೆಗೆ ಒಬ್ಬ ದೇವರಿಗೆ ಅರ್ಥ ಮಾಡಿದರು, ಶ್ರೀಮಂತನಿಗೆ ಶ್ರೀಮಂತ ಅರ್ಥ ಮಾಡಿ ಸರಿಗೆ ಹೋಯ್ತು. ಪಾಪ ಭಿಕ್ಷೆ ಬಿಡ್ತಿದ್ದಾರೆ, ನೀವು ಶ್ರೀಮನ್ನಾರಾಯಣ ಅಂತ ಹೇಳೋಕ್ಕಾಗತ್ತ ಅವನ್ನ? ಯಾಕೆ? ಗುಣ ಕಾಣ್ತಾ ಇಲ್ಲ. ನೀವು ಬೆಂಕಿ ನೀರು ಅಂತ ಕರೀಲಿಕ್ಕಾಗತ್ತಾ? ನೀರು ಗುಣ ಇಲ್ಲ ಅದರೊಳಗೆ. ದೇವರಿಗೆ ಎಲ್ಲ ಗುಣ ಇರೋದ್ರಿಂದ ಏನು ಕರೆದ್ರೂ ದೇವರಲ್ಲಿದೆ. ಸ್ಕಾಂದೇಚ ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವ. ನಾರಾಯಣಾದಿ ಹೆಸರಿದೆಯಲ್ಲ ವಿಷ್ಣುವಿನದು, ಬೇರೆ ಕಡೆ ಹೇಳೋಕ್ಕೆ ಬರೋದೇ ಇಲ್ಲ. ನಾರಾಯಣ, ಆತ್ಮ, ವಿಷ್ಣು ಮೊದಲಾದ ಪದಗಳೆಲ್ಲ ಎಕ್ಸ್ಕ್ಲೂಸಿವ್. ಉಳಿದವ್ರಿಗೆ ಆಗಿಲ್ಲ. ಅನ್ಯ ನಾಮ್ನಾಂ ಹೆಡ್ ಇದ್ದಾರೆ ಇನ್ಸ್ಟಿಟ್ಯೂಟಲ್ಲಿ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಆಫೀಸಲ್ಲಿ ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಯಾರೂ ಅಡ್ಡಿ ಮಾಡೋಂಗಿಲ್ಲ. ಉಳಿದವ್ರು ಎಲ್ಲ ಕಡೆ ಬರೋಂಗಿಲ್ಲ, ಬೇರೆ ಕಡೆ ಹೋಗಬಾರ್ದು. ತಮ್ಮದಲ್ಲಿ ತಮ್ಮ ಟೇಬಲ್ ಫಿಕ್ಸ್ ಆಗಿಬಿಡುತ್ತೆ, ಮುಯ್ತವ್ರು. ಶೇಬರ್ಗೆ ಹೋಗ್ತಕ್ಕಾಗ ಹೋಗಾಗಿಲ್ಲ. ಅವ್ರು ಏನು ಮಾಡಬೇಕು? ಅವರು ತೊಗೊಂಡು ಬರ್ಬೇಕು. ಇವರು ಯಾರನ್ನ ಪರ್ಮಿಷನ್ ಕೇಳಬೇಕಾಗಿಲ್ಲ, ಇಲ್ಲೇ ಇದೆ ನಮಗೀಗ. ಸೊ ವಿಷ್ಣುವಿಗೆ ಹೆಸರು ಮಾಡಲಿಕ್ಕೆ ಯಾರೂ ಬೇಕಾಗಿಲ್ಲ. ಬೇರೆಯವ್ರಿಗೆ ಹೆಸರು ಮಾಡ್ಬೇಕಾದ್ರೆ ಏನು ಮಾಡಬೇಕೀಗ? ಅಷ್ಟಕ್ಕೆ ಮಾತ್ರ, ಬೇರೆದಕ್ಕಿಲ್ಲ. ಮುಗಿದೋಯ್ತು. ಇದು ಎಕ್ಸ್ಕ್ಲೂಸಿವ್, ನೋ ಎಂಟ್ರಿ. ಇಲ್ಲಿಗೆ ಎಂಟ್ರಿ ಆ ಚೇರಲ್ಲಿ ಮಾತ್ರ ಎಂದೂ ಕೊಡಾಗಿಲ್ಲ ಅವರು. ಆ ವಿಷ್ಣುವಿಗೆ ಎಕ್ಸ್ಕ್ಲೂಸಿವ್ ಇರೋದು. ನತು ನಾರಾಯಣಾದೀನಾಂ ನಾಮ್ನಾಮನ್ಯತ್ರ ಸಂಭವ ಅನ್ಯ ನಾಮ್ನಾಂ. ಅದು ನಾವೆಲ್ಲ ಯಾತಕ್ಕೆ ಗೊತ್ತಾಗಲ್ಲ ಗೊತ್ತಾ? ಇದು ಗೊತ್ತಾದಾಗ ನಾವು ಇಷ್ಟೇ ಕೇಳ್ಕೊಂಡ್ಬಿಡ್ತಾರೆ. ಮೊದಲು ಎಲ್ಲ ಹೆಸರುಗಳು ವಿಷ್ಣು ಪರ ಅಂತ ಹೇಳಿಬಿಡ್ತಾರೆ. ಅಷ್ಟು ಕೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ? ಶಿವಪರ ಮಾಡ್ತೀವಿ ಅಂತಾರೆ. ಮತ್ತೆ ಬರ್ತಾರೆ ನೋಡಿ, ನಾವು ಶಿವಪರ ಮಾಡ್ತಾರಂತೆ, ನಾವು ಇದು ಮಾಡ್ತೀವಿ ಅಂತ. ಏನು ಎಂಡ್ಲೆಸ್ ಆಯ್ತಲ್ಲ ಅಂತ ಕೇಳ್ತಾರೆ. ಇದ್ರ ಓದಿದ ತಕ್ಷಣ ಏನಾಗುತ್ತಾಗ ಕನ್ವಿನ್ಸ್ ಆಗ್ತದೆ. ಅದು ಅಧ್ಯಯನದ ಫಲ. ಅದು ಮೊದಲು ಸುಮ್ಮನೆ ಹೇಳಿದ್ದೆಲ್ಲ ಪ್ರಾಕ್ಟಿಕಲಿ ತೋರಿಸ್ತಾರೆ. ಆಚಾರ್ಯ ಏನು ಹೇಳಬೇಕಾಗಿದ್ದಿಲ್ಲ, ಶಿವನಾಮನು ವಿಷ್ಣು ಹೇಳುತ್ತೇವೆ ಎಲ್ಲ ಹೇಳ್ಬಿಡ್ತಾರೆ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ಪ್ರಮಾಣ ಕೊಟ್ಟಿದ್ದಕ್ಕೆ ಇನ್ನೂ ಕನ್ಫರ್ಮ್ ಆಗೋಯ್ತು. ಅನ್ನ ನಾವು ಅರ್ಥ ಏನು ಗೊತ್ತಾ ಹೇಳಿದ್ದಕ್ಕೆ? ನೀವು ಎಲ್ಲ ಶಿವಪರ ವಿಷ್ಣು ಪರ ಅಂತ ಹೇಳ್ತೀರಿ, ಈ ಬಿಡಿಸಿ ತೋರಿಸಿ ಆಗಿದೆ. ಬಿಡಿಸಿ ತೋರಿಸಿದ್ವಲ್ಲ, ಹಾಗೆ ತೋರಿಸಿ ಅದ ತೋರ್ಸಕ್ಕೆ ಬರೋದು. ಹೆಸರು ಬಿಟ್ಕೊಂಡು ಮಾತ್ರ ಕಾಲಿ ಗುಣ ತೋರಿಸ್ಬೇಕಾದ್ರಲ್ಲಿ ಇದೆ. ನೀರು ಅಂತ ಕರೆದ ಮೇಲೆ ನೀರು ಗುಣ ಇರಬೇಕಾದ್ರಲ್ಲಿ ದೇವರಲ್ಲಿದೆ ಅದು. ಆದ್ದರಿಂದ ಒಪ್ಲಕ್ಕೆ ಬರುತ್ತೆ. ಸ್ಕಾಂದೇಚ ಅಲ್ಲಿಗೆ ನಾಳೆ ಮುಂದಿರೋ ಭಾಗ ಇವೆಲ್ಲ ಗಟ್ಟಿ ಮಾಡ್ಕೊತ ಹೊರಟೆ ಸಂಶಯ ಎಲ್ಲಿ ಬರುತ್ತಾಗ? ಆಗ ಧ್ಯಾನ ಪ್ರಶ್ನೆ ಬರೋದು. ಎಲ್ಲ ರೂಟ್ ಗೊತ್ತಾದ ಮೇಲೆ ಡ್ರೈವ್ ಮಾಡೋ ರೀತಿಯೇ ಬೇರೆ. ರೂಟ್ ಡೌಟ್ ಇದ್ದಾಗ ಡ್ರೈವ್ ಮಾಡೋ ರೀತಿಯೇ ಬೇರೆ. ಡ್ರೈವ್ ಮಾಡಿ ಏನು ಮಾಡ್ತಾನೆ ಅವನು? ಮೆಲ್ಲಗೆ ಹೋಗೋದು, ಆ ಕಡೆ ಈ ಕಡೆ ನೋಡೋದು ಎಲ್ಲ ಮಾಡ್ತಾರೆ. ಕಂಡವ್ರನ್ನ ನಿಲ್ಲಿಸೋದು, ರೂಟ್ಗೆ ಸರ್ರ ಹೊರಟೋಗ್ಬಿಡುತ್ತೆ. ಅದು ಧ್ಯಾನ.
ನಿರಂತರತೆ ಬರಬೇಕಲ್ಲಿ. ಸ್ವಲ್ಪ ಶೇಕ್ ಆದರೂ ಕತೆ ಮುಗಿತು.